ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ 7 ಜ್ವಲಂತ ಸಮಸ್ಯೆಗಳನ್ನು ಗುರುತು ಮಾಡಿ ಸಬ್ಮಿಟ್ ಮಾಡಿದ್ವಿ. ಆ ಹಿನ್ನೆಲೆ ಒಳಗೆ ಸಮಾನ ಮನಸ್ಕರ ಸಂಘಟನೆ ಈ ದಿವಸ ಪ್ರಮುಖವಾಗಿ ನಾನು JDS ಪಕ್ಷದ ಪರಾಜಿತ ಅಭ್ಯರ್ಥಿ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಈ ಇವತ್ತು ಚುನಾವಣೆ ಬಂದಿದೆ. ನಮ್ಮ ಪಾರ್ಲಿಮೆಂಟ್ರಿ ಚುನಾವಣೆ ನಾಳೆ ಬರುವ 7ನೇ ತಾರೀಕಿಗೆ ಇದೆ. ನಾವು JDS ಪಕ್ಷದಲ್ಲಿದ್ದಾಗ ಹೀಗೆ ಒಂದು 10-12 ತಿಂಗಳ ಹಿಂದೆ ಕಳೆದ ಚುನಾವಣೆ ಆದ ನಂತರ ಬದಲಾವಣೆ ಆಯಿತು. ಒಂದು JDS ಪಕ್ಷದ ಒಂದು ಭಾಗ ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿ ಅಥವಾ ಹೊಂದಾಣಿಕೆ ಮಾಡ್ಕೊಂಡು ಹಿನ್ನೆಲೆ ಒಳಗೆ ಬಹುಶಃ ನಾವು ಅಲ್ಲಿಂದ ಸ್ವಲ್ಪ ನ್ಯೂಟ್ರಲ್ ಆಗಿದ್ವಿ. ಎಲ್ಲೋ ಒಂದು ಕಡೆ ನಮಗೆ ಸೆಕ್ಯುಲರ್ ಐಡಿಯಾಲಜಿದು ಅದದ್ದು ಫಿಟ್ ಆಗದೆ ಇದ್ದಕ್ಕೆ ನ್ಯೂಟ್ರಲ್ಲು ಅಂದರೆ ಸ್ವಲ್ಪ ಸಕ್ರಿಯವಾಗಿ ತೊಡಗಿಸ್ಕೊಂಡಿರಲಿಲ್ಲ. ಬಟ್ ಚುನಾವಣೆ ಬಂದ ಸಂದರ್ಭದೊಳಗೆ ಬಹುಶಃ ನಮ್ಮ ಒಂದು ನಿಲುವನ್ನು ಸ್ಪಷ್ಟವಾಗಿ ಇರಬೇಕಾಗ್ತದೆ. ನಾವು ಮುಂದೆ ಆ ಸಂದರ್ಭದೊಳಗೆ 2 ಬಣ ಆಗಿ ಒಂದು CM ಇಬ್ರಾಹಿಂ ಅವರ ಬಣ ಅಂತ ಹೇಳಿ ಮುಂದೆ ಬಂದು CM ಇಬ್ರಾಹಿಂರವರ ಬಣದವರು ಆ ಸಂದರ್ಭದೊಳಗೆ ತಗೊಂಡಿರುವ ನಿರ್ಣಯ ಚುನಾವಣೆಗೆ ಸಂಬಂಧಪಟ್ಟಂತೆಯೇ ಇಂಡಿಯಾ ಮೈತ್ರಿಕೂಟಕ್ಕೆ CM ಇಬ್ರಾಹಿಂರವರ ಏನು ಅಧ್ಯಕ್ಷರು ಅಂತ ಹೇಳೋ ನೇತೃತ್ವದ ಬಣದ ಬೆಂಬಲ ಸಂಪೂರ್ಣವಾಗಿ ಇಂಡಿಯಾ ಮೈತ್ರಿಕೂಟಕ್ಕೆ ಮಾಡ್ತಾಯಿದ್ದೇವೆ. ಜೊತೆಗೆ ಇಲ್ಲಿ ಕರ್ನಾಟಕದೊಳಗೆ ಅದು ಕಾಂಗ್ರೆಸ್ಗೆ ನೇರವಾಗಿ ಇನ್ನು ಯಾವುದೇ ಇಲ್ಲಿ ಇಂಡಿಯಾ ಮೈತ್ರಿಕೂಟದ ಯಾವುದೇ ಪಕ್ಷ ಇಲ್ಲದೆ ಇರೋದರಿಂದ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಅದೇ ಪ್ರಕಾರ ನಾವು ನಮ್ಮ ಜಿಲ್ಲೆಯೊಳಗೆ ಕೆನರಾ ಕ್ಷೇತ್ರದ ಇವತ್ತಿನ ಅಭ್ಯರ್ಥಿಯನ್ನು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಇವತ್ತು ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ. ಅದಕ್ಕೆ ನಮ್ಮ JDS ಪಕ್ಷದ ಸಂಪೂರ್ಣ ಬೆಂಬಲವನ್ನು ನಾವು ಬೆಂಬಲಿಸ್ತಾ ಇದ್ದೇವೆ ಮತ್ತು ಅವರನ್ನು ಒಂದು ಬಹುಮತದಿಂದ ಆಯ್ಕೆ ಮಾಡುತ್ತಿರುವುದಕ್ಕೆ ನಾವು ಪ್ರಾಮಾಣಿಕವಾಗಿ ಎಲ್ಲ ರೀತಿಯ ಹೋರಾಟಗಳನ್ನು ನಾಳೆ ದಿವಸದಿಂದ ಪ್ರಾರಂಭ ಮಾಡ್ತೇವೆ. ಇದು JDS ಪಕ್ಷದ ನಮ್ಮ ಜಿಲ್ಲೆ. ರಾಜ್ಯದಲ್ಲಿ CM ಇಬ್ರಾಹಿಂ ಅವರು ಅನೌನ್ಸ್ ಮಾಡಿದ್ದಾರೆ. ರಾಜ್ಯದ ಅಧ್ಯಕ್ಷರು CM ಇಬ್ರಾಹಿಂರವರು ಉತ್ತರ ಕರ್ನಾಟಕಕ್ಕೆ ಮತ್ತು ಈ ಭಾಗಕ್ಕೆ ಈ ಚುನಾವಣಾ ಪ್ರಚಾರ ಸಂಬಂಧವಾಗಿ ಸುಮಾರು ನೆಕ್ಸ್ಟ್ ಮಂತ್ 27ನೇ ತಾರೀಕಿನಿಂದ ನಾಳೆ ಬರೋ 27ರಿಂದ 3ನೇ ತಾರೀಕಿನವರೆಗೆ ಒಂದು 5-6 ದಿವಸ ಈ ಕಡೆನೇ ಇರ್ತಾರೆ. ಯಾವ ಸಂದರ್ಭ ಏನಾಗ್ತದೆ ನೋಡಬೇಕು, ಅವ್ರು ನಮಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅಂತೇಳಿ ಅವರು ಬರ್ತಾರೆ. ಸೊ ನಮ್ಮ ಜಿಲ್ಲೆಯಿಂದ ಸಂಪೂರ್ಣವಾಗಿ JDS ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಿದ್ದೇವೆ ಡಾಕ್ಟರ್ ನಿಂಬಾಳ್ಕರ್ ಅವರಿಗೆ. ಅದೇ ರೀತಿಯಾಗಿ ನಾವು ಸಮಾನ ಮನಸ್ಕರು ಅಂತ ಇನ್ನೊಂದು ವಿಚಾರನೂ ಇಲ್ಲಿ ಹೇಳ್ತಿದ್ದೇವೆ, ಕೂತಿದ್ದೇವೆ ಎಲ್ಲ ಬೇರೆ ಬೇರೆ ಸಂಘಟನೆಯವರು. ಸಮಾನ ಮನಸ್ಕರು ಮೊನ್ನೆ ದಿವಸ ನಾವು ಸಿರ್ಸಿಯಲ್ಲಿ ನಮ್ಮ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ನಮಗೆ ಒಂದು ಮನವಿ ಮಾಡಿ ಬರ್ತೇವೆ, ನಾವು ನಿಮ್ಮದು ವಿಚಾರಗಳೆಲ್ಲ ನಮಗೆ ತಿಳಿದಿದ್ದಾವೆ, ನಿಮ್ಮ ಲೈಕ್ ಮೈಂಡೆಡ್ ಫೋರ್ಸ್ ಇಡೀ ಜಿಲ್ಲೆಯಾದ್ಯಂತ ಅಕ್ರಾಸ್ ದ ಡಿಸ್ಟ್ರಿಕ್ಟ್ ಇದ್ದಾವೆ, ಜನಪರ ಸಂಘಟನೆ ಇರ್ಬೋದು, ನಮ್ಮ ರೈತ ಹೋರಾಟ ಇರ್ಬೋದು ಇವ್ರದ್ದು, ಅಥವಾ ಬೇರೆ ಬೇರೆ ನಮಗೆ ಪ್ರೋ ಪೀಪಲ್ ಆಗಿ ವಿಚಾರ ಮಾಡುವಂಥ ಜನಪರವಾಗಿ ವಿಚಾರ ಮಾಡ್ತಕ್ಕಂಥ ಎಲ್ಲ ಸಂಘಟನೆಯ ಇದು ಎಲ್ಲ ತಾಲೂಕಿನ ಎಲ್ಲ ಕಡೆಯೂ ಇದೆ. ಹಾಗಾಗಿ ಭೇಟಿ ಆಗ್ತೇವೆ, ನೀವು ಬೆಂಬಲಿಸಬೇಕು ಅಂತೇಳಿ ಬರ್ತೇವೆ ಅಂತ ಹೇಳಿದರು. ನಾವು ಸಿರ್ಸಿಯಲ್ಲಿ ಮೊನ್ನೆ ಸೇರಿದ್ವಿ, ನಾವು ಸಾಕಷ್ಟು ದೊಡ್ಡ ಸಂಖ್ಯೆಯೊಳಗೆ ಸೇರಿದ್ವಿ. ನಮ್ಮ ಮನೆಯಲ್ಲೇ ಬಂದಿದ್ದರು, ಬರ್ತೇವೆ ಅಂತ ಹೇಳಿದರು. ಮೊನ್ನೆ ಅದು ರಾತ್ರಿ 11 ಗಂಟೆ ಆಗಿದೆ. ಅವರು ಅಲ್ಲಿ ಯಲ್ಲಾಪುರ ತಾಲೂಕನ್ನು ಮುಗಿಸ್ಕೊಂಡು ಅಲ್ಲಿ ಬರುವಾಗ ಬಂದಿರುವಾಗ ನಮ್ಮ ಎಲ್ಲ ಮುಖಂಡರುಗಳು ಇದ್ದರು. ನಮ್ಮಲ್ಲಿ 100ಕ್ಕೂ ಹೆಚ್ಚಿನ ಒಂದು ಪ್ರಮುಖವಾದ ಮುಖಂಡರುಗಳು ಎಲ್ಲ ತಾಲೂಕಿನಿಂದ, ಬೇರೆ ಬೇರೆ ಸಂಘಟನೆಯವರು, ನಮ್ಮ ದಳದವರು, ನಮ್ಮ ಹೋರಾಟಗಾರರ ಬೇರೆ ಬೇರೆ ಹೋರಾಟದ ನಿಟ್ಟಿನಲ್ಲಿದ್ದಂಥವ್ರು. ಹಾಗಾಗಿ ಆ ಸಂದರ್ಭದೊಳಗೆ ಅವ್ರು ನಮಗೆ ನೀವು ಬೆಂಬಲಿಸೋಕೆ ಕೊಡಬೇಕು ದಯವಿಟ್ಟು. ನಾನು ಅದೇ ಸಂದರ್ಭದೊಳಗೆ ನಾವು ಏನು ಇದನ್ನು ನಮ್ಮದು ಮೂಲ ಉದ್ದೇಶ ನಮ್ಮ ಲೈಕ್ ಮೈಂಡೆಡ್ ಫೋರ್ಸಿದ್ದು ನಾವು ಲಾಸ್ಟ್ ಟೈಮ್ ಮನವಿ ಕೊಟ್ಟದ್ದನ್ನು ಇಲ್ಲಿ ತಮ್ಮ ಮುಂದೆ ಇದು ಮಾಡಿದ್ವಿ, ಗೊತ್ತಿದೆ ಅದೇ ಮನವಿ ಇದು. ನಾನು ಪ್ರತಿ ತಂದಿದ್ದೀನಿ 7 ಸಮಸ್ಯೆ. ಇದರೊಳಗೆ ಈ ಸಮಸ್ಯೆಗಳನ್ನು ನಮ್ಮ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರ ಹತ್ರ ಕೊಟ್ಟಾಗ ಅವರು ಎಲ್ಲವನ್ನು ನೋಡಿ ಆಲ್ರೆಡಿ ಇದ್ರ ಬಗ್ಗೆ ಅವರು ಕೆಲವು ಕಡೆ ಹೇಳ್ತಾ ಇದ್ದಾರೆ. ಒಂದು ಅತಿಕ್ರಮಣದಾರರದ್ದು ನಮ್ಮ ಅರಣ್ಯವಾಸಿಗಳು ಸುಮಾರು 70,000ರಿಂದ 80,000 ಕುಟುಂಬಕ್ಕೆ ವಂಚನೆ ಆಗಿದೆ, ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥದ್ದು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಂಬಂಧಪಟ್ಟಂಥದ್ದು ಪ್ರಾರಂಭಕ್ಕೆ ಹೇಗೆ ಅವರು ಹಳಿಯಾಳದೊಳಗೆ ಅವ್ರದ್ದೇ ಆದಂಥ ಒಂದು ಅವ್ರ ಕ್ಷೇತ್ರದೊಳಗೆ ಮಾಡಿದ್ದಾರೆ. ನಾವು ತಿಳ್ಕೊಂಡು ಪ್ರಕಾರ ಒಂದು 10ರಿಂದ 15 ಕೋಟಿ ಅಷ್ಟು ಇದು ಮಾಡಿ ಒಳ್ಳೆ ಹಾಸ್ಪಿಟ್ಲ್ ಮಾಡಿದ್ದಾರೆ. ಹಾಗೆ ನಾನು ಆದ್ಯತೆ ಮೇಲೆ ಇಲ್ಲಿ ಮಾಡ್ತಿದ್ದೇನೆ ಅಂತೇಳಿ ಹೇಳಿದರು ಅವರು. ಇದನ್ನು ನಾವು ಹಿಂದೆ ಕೊಟ್ಟದ್ದನ್ನು 7 ಸಮಸ್ಯೆಯೊಳಗೆ ಅದು ಕವರ್ ಮಾಡಿದ್ದಾರೆ. 3ನೇ ಒಂದು ವಿಚಾರನ ನಾವು ಹಿಂದೆ ಹೇಳಿದ್ದನ್ನು ಮತ್ತೊಂದು ಸಾರಿ ಒಂದು ಅರ್ಧ ನಿಮಿಷ ಹೇಳ್ತೀನಿ ಅಷ್ಟೇ. ನಮ್ಮ ಜಿಲ್ಲೆಯೊಳಗೆ ವಿಶೇಷವಾಗಿ ಸಂಪನ್ಮೂಲ ಆಧಾರಿತವಾಗಿ ಉದ್ಯೋಗ ಪಾರ್ಕ್ ಅದು
ಉದ್ಯೋಗ ಪಾರ್ಕ್ ನಿರ್ಮಾಣ ಆಗಬೇಕು. ಪ್ರಮುಖವಾಗಿ ಯುವಕರಿಗೆ, ಯುವತಿಯರಿಗೆ, ಅದು ಲಿಟ್ರೇಟ್ಸ್ ಇರ್ಬೋದು, ಇಲ್ಲಿಟ್ರೇಟ್ಸ್ ಕಡಿಮೆ ಇತ್ತೀಚೆಗೆ. ಸೊ ಅನಕ್ಷರಸ್ಥರಿರ್ಬೋದು, ಇವರಿಗೆ ಪ್ರಮುಖವಾಗಿ ಯುವಕರಿಗೆ, ಲಿಟ್ರೇಟ್ಸ್ ಯುವಕರಿಗೆ ಯಾವ ಸಂದರ್ಭದೊಳಗೂ ಅವರಿಗೆ ಒಂದು 30-40 ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಉದ್ಯೋಗ ಸಿಗ್ತದೆ ಹೇಳುವಂಥ ಭರವಸೆ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.